ರಾಯಬಾಗ್ ತಾಲೂಕಿನ ಮುಗಳಕೋಟ್ ಪಟ್ಟಣದ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿ ಜಾತ್ರೆ ನಿಮಿತ್ತವಾಗಿ ರಸದೂತನ ನೀಡಿದ ಮುಗದೋಳ್ ತಾಲೂಕಿನ ಕುಳಲಿ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಗಾಯನ ಸಂಘದ ಶ್ರೀ ಲಕ್ಷ್ಮೀಬಾಯಿ ಕುಳಲಿ ಇವರಿಂದ ಸುಮಧುರ ಗಾನ ಸುದಿ ಕಾರ್ಯಕ್ರಮ ನೆರವೇರಿತು. ಕಳೆದ 10 ದಿನಗಳಿಂದ ಪ್ರಾರಂಭವಾಗಿದ್ದ ದೇವಿಯ ಜಾತ್ರಾ ಮಹೋತ್ಸವವು ಕೊನೆಯ ದಿನವಾದ ಇಂದು ಮಂಗಳವಾಯಿತು. ಪ್ರತಿನಿತ್ಯ ಬೆಳಗ್ಗೆ ರುದ್ರಾಭಿಷೇಕ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವು ಸಾಂಗವಾಗಿ ನಡೆದುಕೊಂಡು ಬಂದಿತು. ಕೊನೆಯ ದಿನವಾದ ಇಂದು ದೇವಿಯ ಪಲ್ಲಕ್ಕಿ ಉತ್ಸವ ಹಾಗೂ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಊರುಗಳ ಭಜನಾ ಕಲಾವಿದರಿಂದ ಭಜನಾ ಕಾರ್ಯಕ್ರಮದ ಬಳಿಕ ಸಾಯಂಕಾಲ 6 ಗಂಟೆಗೆ ಮಂಗಲವಾಯಿತು. ದಾಸೋಹದ ಮಹಾಮನೆಯಲ್ಲಿ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಯಿತು. ಯಾವ ದೇವಿ ಜಾತ್ರೆ ಏನು ಕಾರ್ಯಕ್ರಮ? ಶ್ರೀ ಮುಗಳಕೋಟದ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವವನ್ನು ಕಾರುಣ್ಯ ನಿಮಿತ್ತ 11 ದಿನಗಳ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕಾರಣ ಸಕಲ ಭಕ್ತಾದಿಗಳಿಗೆ ಮಳೆ ಮತ್ತು ಸಕಲ ಸಮೃದ್ಧಿಯನ್ನು ಕೊಡಲಿ ಎಂದು ದೇವಿಗೆ 11 ದಿನಗಳ ಕಾಲ ಉಡಿ ತುಂಬುವುದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಊರಿನ ಸದ್ಭಕ್ತರು ಹಮ್ಮಿಕೊಂಡಿರುತ್ತಾರೆ. ಏನು ವಿಶೇಷತೆ ಅಂದ್ರೆ ಎಲ್ಲ ಸದ್ಭಕ್ತರಿಗೆ ಮಳೆಯನ್ನು ಕರುಣಿಸಲಿ, ಇದೊಂದು ಸುಗ್ಗಿ ದಿನಗಳಲ್ಲಿ ದೇವಿಯ ಕರುಣೆ ಎಲ್ಲರಿಗೆ ಆಗಲಿ ಅಂತ ದೇಶದಿಂದ ಅದಕ್ಕಾಗಿ ದೇವಿಯ ವಿಶೇಷವಾಗಿ ಕಾರುಣ್ಯ ನಿಮಿತ್ತ ದೇವಿಗೆ ಉಡಿ ತುಂಬುವುದು ಜಾತ್ರಾ ಮಹೋತ್ಸವ ಮಾಡುತ್ತಾರೆ. ಇದು ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಅಪ್ಪಣೆಯಂತೆ ನಡೆಯುತ್ತದೆ. ಪ್ರತಿ ವರ್ಷವೂ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಅಪ್ಪಣೆಯಂತೆ ಇದು ಬಹಳ ವರ್ಷಗಳಿಂದ ಸುಮಾರು 50 ವರ್ಷಗಳಿಂದ ಜಾತ್ರಾ ಮಹೋತ್ಸವ ಅಂದರೆ ಯಲ್ಲಾಲಿಂಗ ಮಹಾರಾಜರು ಹೇಳಿದ್ರು. ಯಲ್ಲಾಲಿಂಗ ಮಹಾರಾಜರಿಂದ ಹೇಳಿದ್ದಾರೆ. ಯಲ್ಲಾಲಿಂಗ ಮಹಾರಾಜರಾಗ ಸಿದ್ದರಾಮೇಶ್ವರ ಮುತ್ತಗಳು ಇದನ್ನು ಚಿಕ್ಕರ ಕಟ್ಟೋದು, ದೇವಿ ಪ್ರತಿಷ್ಠಾಪನೆ ಮಾಡೋದು ಹೇಳಿದ್ರು. ಆಮೇಲೆ ಇದನ್ನೆಲ್ಲ ಅಭಿವೃದ್ಧಿ ಮಾಡಿದ್ರಿಂದ ಪ್ರತಿ ವರ್ಷ ದೇವಿ ಜಾತ್ರೆಯನ್ನು ಕಾರಣ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದೀವಿ. ಜನಪದ ಭಜನಾ ಕಲೆಯಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದೀರಿ. ಮೊನ್ನೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ತಗೊಂಡ್ರಿ. ನಿಮ್ಮ ಈ ಭಜನಾ ಕಲೆಗೆ ಪ್ರೇರಣೆ ಯಾರು? ಮೊದಲಿಗೆ ಭಜನೆ ಕಲಿಬೇಕಾದ್ರೆ ನಮ್ಮ ಅಪ್ಪವ್ರ ಕಾರಣ ರೀ. ಯಾಕಂದ್ರೆ ಈಗ ನಾವು ಹಾಡ್ಲಿಕ್ಕತ್ತಿ 27 ಸ್ಟಾರ್ಟಿಂಗ್ ಇದ್ರಿ. ಮೂಲ ಅಂದರೆ ನಮ್ಮ ಅಪ್ಪವ್ರ ಭಜನಾ ಕಲಿಸಿದ್ರಿ ಹಾಡೋದು. ಸ್ವಲ್ಪ ರಾಗ ಜ್ಞಾನ ಇದು ನಮ್ಮ ಸಂಗಪ್ಪ ಜೋಗಿ ಅಂತೇಳಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರು. ಆಮೇಲೆ ಇತ್ತಿತ್ತಲಾಗ ಬಂದು ಒಂದು 5 ವರ್ಷ 6 ವರ್ಷ ಇದರೊಳಗೆ ಅಲ್ಲಿ ಸ್ವಲ್ಪ ಸಾಥ್ ಮಾಡಿಸಿದ್ರು. ಯಾಕಂದರೆ ಸಾಹಿತ್ಯ ಬದಲಾಗಲಿ ರಾಗಜ್ಞಾನ ಅವ್ರು ಮಾಡಿಸಿದ್ರು. ಈ ಕೊಟ್ಟಿ ಸಂಸಾರ ಅನ್ನೋ ಒಂದು ಹಾಡಿನಿಂದ ತಾವು ಹೆಚ್ಚಿನ ಮಾನ್ಯತೆಯನ್ನು ಜನಮನೆಯನ್ನು ಗಳಿಸಿದ್ರಿ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಯಾಕಂದ್ರೆ ಈಗ ಹೊರಗಡೆ ಭಾಳ ಪಬ್ಲಿಸಿಟಿ ಆದದ್ದು ಅದರ ಪದ್ಯದಿಂದ ರೀ. ಕೊಟ್ಟಿ ಸಂಸಾರ ಬಿಟ್ಟನೆ ಈ ಪದ್ಯ ಹಾಡಿದ್ರ ಮೇಲೇ ಸ್ವಲ್ಪ ಜಗ ಇದಕ್ಕೆ ಪಬ್ಲಿಸಿಟಿ ಆಗಿ ಭಜನೆ ಟೀಮ್ ಐತಿ. ಅದನ್ನು ಅಷ್ಟೊಂದು ಪರಿಚಯ ಇದ್ದಿದ್ದಿಲ್ಲ ರೀ. ಅದು ಸಾಹಿತ್ಯ ಬರೆದ ನಮ್ಮ ಕೃಷಿ ಪೂಜ್ಯ ಯಜಮಾನಜ್ಜವ್ರು ಬರಬೇಕು. ಈ ಕಲೆನ ತಮ್ಮಿಂದನ ಮುಕ್ತಾಯಗೊಳಿಸ್ತಿರೋ ಅಥವಾ ತಮ್ಮ ಮಕ್ಕಳಿಗೂ ಈ ಕಲೆಯನ್ನು ಕಲಿಸ್ಬೇಕು ಅನ್ನುವಂಥ ನೋಡ್ಬೇಕು. ಯಾಕಂದರೆ ಈಗಿನ ಪೀಳಿಗೆ ಅವ್ರಿಗೆ ಕಲಿಸ್ಬೇಕನ್ನೋದೈತಿ, ಆದರೆ ಉಳಿಸ್ಕೊಂಡು ಹೋಗೋದು ಅವ್ರ ಕಡೆ ಇರ್ತೈತಿ. ಈ ಸಂದರ್ಭದಲ್ಲಿ ಪರಗೌಡ ಕೇತಗೌಡರ್, ಪುರಸಭೆ ಸದಸ್ಯರು ಶಂಕರ್ ಬಿರಾದರ್, ಬೀರಪ್ಪ ಬಿರಾದರ್, ತಮ್ಮಸಾಬ್ ನಾಯ್ಕ, ಹನುಮಂತ ಸಾಬ್ ನಾಯ್ಕ, ನಿಜಗುಣಿ ಎಡನ್ನವರ್, ಧರ್ಮರಾಜ್ ನಾಯ್ಕ, ಬಸಪ್ಪ ಬಿರಾದರ್, ಮಹಾದೇವ್ ಪತ್ತಾರ್, ರಾವ್ ಸಾಬ್ ನಾಯ್ಕ, ಭಗವಂತ ಹಿಟ್ಟನಗಿ, ಸಂಗಪ್ಪ ಬಿರಾದರ್, ಕುಮಾರ್ ಕೇತಗೌಡರ್, ಮಹಾದೇವ ಬಿರಾದರ್ ಹಾಗೂ ಶ್ರೀ ದ್ಯಾಮವ್ವ ದೇವಿ ಜಾತ್ರಾ ಕಮಿಟಿಯ ಸರ್ವ ಸದಸ್ಯರು ಭಾಗವಹಿಸಿದರು. ಸಂಜು ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. शुभ क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.